ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ಫೂರ್ತಿ ವ್ಲಾಗ್ಸ್. ಸೊ ಗೈಸ್, ಇವತ್ತು ಬಂದ್ಬಿಟ್ಟು ನಮ್ಮದು ಡೇ 3 ಆ್ಯಂಡ್ ಲಾಸ್ಟ್ ಡೇ. ಇವತ್ತು ಇಂದು ಬರ್ತಾ ಇದ್ದಾಳೆ ಬಿಕಾಸ್ ಅವಳಿಗೆ ಲೀವ್ ಎಲ್ಲ ಗ್ರ್ಯಾಂಟ್ ಆಗಿಲ್ಲ. ಸೊ ಇವತ್ತು ಬಂದ್ಬಿಟ್ಟು ಸೆಕೆಂಡ್. ಸೊ ಇವತ್ತು ಬರ್ತಾ ಇದ್ದಾಳೆ ಆ್ಯಂಡ್ ನಾನಂತೂ ರೆಡಿ ಆಗಿದ್ದೀನಿ ಆ್ಯಂಡ್ ಐ ಆಮ್ ರಿಯಲಿ ನಾಟ್ ಇನ್ ಮೂಡ್ ಟು ವ್ಲಾಗ್ ಆರ್ ಏನೂ ಇಲ್ಲ. ಬಟ್ ಸ್ಟಿಲ್ ನನಗೆ ಇವತ್ತು ಇನ್ನೊಂದು ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಅನ್ನೋ ಒಂದು ಖುಷಿಯಿಂದ ಸರಿ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಆಫ್ಟರ್ ಸೋ ಮೆನಿ ಡೇಸ್ ಯು ಆಲ್ ವಿಲ್ ಸಿ ಇಂದು. ಆ್ಯಂಡ್ ಇವತ್ತು ನೈಟ್ ನಿಮಗೋಸ್ಕರ ಅಷ್ಟೊಂದು ವೀಡಿಯೋ ಮಾಡೋಣ ರೂಮಲ್ಲಿ ಅಂತ ಅಂದ್ಕೊಂಡಿದ್ದೀವಿ. ಲೆಟ್ಸ್ ಸಿ. ಆದರೆ ಪೇಷನ್ಸ್ ಇದ್ದು ಅದಾದಮೇಲೆ ನಮಗೆ ಎನರ್ಜಿ ಇದ್ದರೆ ಮಾಡ್ತೀವಿ. ಸೊ ಇವಾಗ ಇನ್ನೂ ಮಾತಾಡ್ತಾ ಇದ್ದಾರೆ ಮೆಟ್ರೋ ಲೈನೆಲ್ಲ ಹೆಂಗೆ ಚೇಂಜ್ ಮಾಡೋದು ಅಂತ. ಬಿಕಾಸ್ ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಆ್ಯಂಡ್ ನಂಗಂತೂ ಸಕ್ಕ ಡಾರ್ಕ್ ಸರ್ಕಲ್ಸ್ ಆಗಿದೆ ಬಿಕಾಸ್ ಆಫ್ ದ ಸ್ಟ್ರೆಸ್ ಟೆನ್ಷನ್. ಆ್ಯಂಡ್ ಹಂಗೆ ಅವರೆಲ್ಲ ಬಿಟ್ಬಿಡೋರ್ನೆಲ್ಲ ಮಕ್ಕ ತೋರಿಸು ಬೇಗ. ಫೋನ್ ಗಟ್ಟಿಗೆ ಇಟ್ಕೋ ಅಷ್ಟು. ಮಕ್ಕ ತೋರಿಸಿ. ಆರಾಮಾಗಿ ನಾವು ಅವ್ರ ಹತ್ರ ಮಾತಾಡ್ಕೊಂಡು ಹೋಗೋಣ ರಿಸೆಪ್ಷನ್. ಏನಕ್ಕೆ ರಿಸಿಪ್ಟ್ ತಗೊಂಡ್ಲಾ? ಹಾಂ ತಗೋ. ಎಷ್ಟು ಒಂದು 60 ರೂಪಾಯಿ ತಗೊಂಡ್ಬಿಡ್ತೀನಿ. ಮೇಲೋಗೆ ಹಿಂದಿನ ದಿನ ನಾವು ಈಫಿಲ್ ಟವರ್ ಮುಂದೆ ಫೋಟೋ ಇಟ್ಕೊಂಡ್ವಲ್ಲ. ಸೊ ಅಲ್ಲಿ ಬಂದುಬಿಟ್ಟು ಅವ್ರ ಹತ್ರ ರಿವಾಲೆಟ್ ಆಗಿರ್ಬೋದು ಅಥವಾ ಬ್ಯಾಂಕ್ ಟ್ರಾನ್ಸಾಕ್ಷನ್ ಮತ್ತು ಕಾರ್ಡ್ ಏನೂ ಇರಲಿಲ್ಲ. ಸೊ ವಿ ವರ್ ಸೋ ಪೆಸ್ಡ್ ಆಫ್ ಆ್ಯಂಡ್ ತುಂಬ ಓಡಾಡಿಬಿಟ್ಟು ತುಂಬ ಕಾಸಿಗೆಲ್ಲ ಹುಡುಕ್ಬಿಟ್ಟು ಕಾಸು ಇದ್ರೂ ಕೊಡೋಕ್ಕಾಗ್ತಾಯಿಲ್ಲ, ಹಿಂಗೆಲ್ಲ ಆಗಿಬಿಡ್ತು. ಆ್ಯಂಡ್ ಫೈನಲಿ ನನ್ನ ಕಾರ್ಡಲ್ಲಿ ಬೆಳಗ್ಗೆ ಕಾಸನ್ನ ಡ್ರಾ ಮಾಡ್ತಾಯಿದ್ದೀನಿ, ಬಂದುಬಿಡ್ತು. ಅಲ್ಲೇ ಇದ್ದಿತ್ತು ಯಾವುದೋ ಒಂದು ಲೈಕ್ ಸುಮ್ಮನೆ ಬ್ಯಾಂಕ್ ಥರ ಇರುತ್ತೆ. ಸೊ ಅಲ್ಲಿ ಹೋಗ್ಬಿಟ್ಟು ಎ ಟಿ ಎಮ್ ಥರ ಇರುತ್ತೆ. ಸೊ ಅಲ್ಲಿ ಮಾಡ್ಕೊಳೋದು. ಬಂದಿದ್ದು 20 ಯೂರೋಗೆ ಫುಲ್ ಖುಷಿ ಆಗಿಬಿಟ್ಟೆ. ಹಂಗೆ 80 ಯೂರೋಸ್ ಡ್ರಾ ಮಾಡೋದನ್ನ ಆಲ್ಮೋಸ್ಟ್ 8000 ಆಗುತ್ತೆ ಇಂಡಿಯನ್ ರುಪೀಸಲ್ಲಿ. ಡ್ರಾ ಮಾಡಿದ್ಮೇಲೆ ಬರೋವಾಗ ನೋಡ್ತಾ ಇದ್ದೀನಿ ಎ ಟಿ ಎಮ್ ಫೀ ಅಂತೇನೋ 2 ಸತಿ ಡೆಬಿಟ್ ಆಗಿದೆ. ಅದ್ರ ಜೊತೆಗೆ 10 ಯೂರೋಸ್ ಎಕ್ಸ್ಟ್ರಾ ಹೋಗಿದೆ. ಎಷ್ಟು ಪರದಾಡಿದೀವಿ ಅಂದ್ರೆ ಮೊನ್ನೆ ಪ್ಯಾರಿಸ್ಗೆ ಹೋದಾಗ ಅಂತ ಕರೆಕ್ಟ್ ಡಾಲಿ ಟೂರ್ ಐಫಿಲ್ ಅಂತ ಆಯ್ತಾ. ನಡಿಯಮ್ಮ ದುಡ್ಡು ಐತಿ, ಇವತ್ತು ಖರ್ಚು ಮಾಡೋಣ. ಟೂರ್ ಐಫಿಲ್ ಇಲ್ಲ ಗೈಸ್. ಇವಾಗ ನಾವು ಟ್ರೈನ್ ಸ್ಟೇಷನ್ಗೆ ಬಂದ್ವಿ ಆ್ಯಂಡ್ ಇಲ್ಲಿ ಬಂದುಬಿಟ್ಟು ಅದಾದಮೇಲೆ ಇವಾಗ ನಾವು ಪ್ಯಾರಿಸ್ಗೆ ಹೋಗ್ಬೇಕು. ಯಾಕಂದರೆ ಇಂದುಗೆ ಟೂರ್ ಈಫಿಲ್ಗೆ ಬರೋಕ್ಕೆ ಗೊತ್ತಾಗ್ತಾಯಿಲ್ಲ, ಅದಕ್ಕೋಸ್ಕರ. ಸೊ ಅದಕ್ಕೆ ನಾವಿಬ್ಬರು ಇವಾಗ ನೇಷನ್ ತಾನೇ ಅದು. ಸೊ ನೇಷನ್ ಅನ್ನೋ ಒಂದು ಟ್ರೈನ್ ಸ್ಟೇಷನ್ಗೆ ಹೋಗ್ಬಿಟ್ಟು ಅದಾದಮೇಲೆ ಅಲ್ಲಿಂದ ಪ್ಯಾಲೇಸ್ ಯಾವ ಕಡೆ ಬರುತ್ತೆ ಅಂತ ನೋಡಿ ಪ್ರಿಡಿಕ್ಟ್ ಮಾಡಿ ಹೋಗಬೇಕು. ಎಲ್ಲ ಪ್ರಿಡಿಕ್ಷನ್ ನಡೀತಿರೋದು. ಆ್ಯಂಡ್ ಹೇಮ ಸಿಟಿ ಮ್ಯಾಪ್ ಅಂತ ಏನೋ ಡೌನ್ಲೋಡ್ ಮಾಡ್ಕೊಂಡ್ರಲ್ಲ, ಇದರಲ್ಲಿ ಈಸಿ ಆಗ್ತಂತೆ. ಸೊ ದಟ್ ಈಸ್ ಇಟ್. ನಮ್ಗೆ ಫುಲ್ ಹೊಟ್ಟೆ ಹಸಿತಿದೆ. ಇವಾಗ ಹೋಗ್ಬಿಟ್ಟು ಏನು ಮಾಡೋದು ಹೇಮ ಅಂದರೆ ಫೋಟೋಸ್ ಇಟ್ಕೊಂಡು ಅದಾದ್ಮೇಲೆ ಊಟಕ್ಕೆ ಹೋಗೋಣ ಅಂತ ಹೇಮ ಹೇಳ್ತಾ ಇದ್ದಾಳೆ. ದಿನ ಹಿಂಗೆ ಆಗುತ್ತೆ ಗೈಸ್, ನಮ್ಮದು ದಿನ ಹಿಂಗೆ ಆಗುತ್ತೆ. ಊಟಕ್ಕೆ ಹೋದರೆ ಲೇಟ್ ಆಗುತ್ತೆ ಗೈಸ್. ನಾವು ಗೊತ್ತು, ನಾವು 3 ಜನ ಫಸ್ಟೇ ಎಷ್ಟು ದಿನ ಆದ್ಮೇಲೆ ಸೇರ್ತೀವಿ. 2 ಅವರ್ ಆದರೂ ಎದ್ದೊಳಲ್ಲ ನಾವು. ಅಲ್ಲೂ ಒಂದು ಫೋಟೋಸಾ, ಅದಕ್ಕೆ ಫಸ್ಟ್ ಐಫಿಲ್ ಟವರ್ ಮುಂದೆ ಹೋಗ್ಬಿಟ್ಟು ನಾವು ಹೋಗಿದ್ದೀವಿ. ಇಂದುಗೋಸ್ಕರ ಹೋಗ್ಬಿಟ್ಟು ನಾವು ತಗೊಂಡಿದ್ದು ನಂದು 3ನೇ ಟೈಮ್ ಗೈಸ್ ಇದು. ನಂದು 2ನೇ ಟೈಮ್ ಹೋಗ್ಬಿಟ್ಟು. ಅರೆ ಮೊನ್ನೆ ನನ್ನ ಡ್ರೀಮ್ಸ್ ಎಲ್ಲ ಕಂಪ್ಟ್ರು. ಅದಕ್ಕೆ ಇವತ್ತು ನಾನೇನು ಅಷ್ಟೊಂದು ಆಡಂಬರನೇ ಇಲ್ಲ. ಡ್ರೀಮ್ಸ್ ಎಲ್ಲ ಹೋಯ್ತು ಗೈಸ್. ಏನಿಲ್ಲ, ಚೆನ್ನಾಗಿತ್ತು ಗೈಸ್. ಇಟ್ ವಾಸ್ ಅ ಬ್ಯೂಟಿಫುಲ್ ಡೇ. ಒಂದು ಸ್ಟಾಪ್ ಗೈಸ್, ನಾವು ಇನ್ನೊಂದು ವೇಟ್ ಮಾಡ್ತಾ ಇದ್ದೀವಿ. 14 ಸ್ಟಾಪ್. ಅದಕ್ಕೆ ಮುಂಚೆ ಇನ್ನೊಂದು ಟ್ರೈನು ಚೇಂಜ್ ಮಾಡಿ ಬಂದಿದ್ದೀವಿ. ಫುಲ್ ಕಷ್ಟ ಆಗ್ತಾ ಇದೆ. ಆದರೆ ಸುಖವಾಗೇ ಇದೆ, ಆದರೆ ಕಷ್ಟ ಆಗ್ತಾ ಇದೆ ಮೈಂಡ್ಗೆ. ಇವಾಗ ಅವಳನ್ನೆಲ್ಲಿ ಹೆಂಗೆ ಈ ಕಡೆ ಕರ್ಸ್ಕೊಳೋದು? ಇದು ಅವಳು ನಮ್ಮನ್ನ ನೋಡೋದು ಬೇಡ ನೋಡಿ ಗೈಸ್. ಬೇಡ ಬೇಡ ಬೇಡ, ಕೆಳಗಡೆ ಹೋಗಿ ಬಾ. ಅಲ್ರಿ ಬೇಗ ಅಲ್ರಿ. ಇಲ್ಲಿ ನೋಡಿ
ಬಂದ್ಲು ನಮ್ಮ ಅಕ್ಕ. ನಾವ್ ಇಲ್ಲಿಂದ ನೋಡ್ಕೊಂಡು ಹೋದ್ರೆ ನಿನ್ನ ನಾನು ಅದಕ್ಕೆ ಕಾಜಲ್ ಹಾಕಿಲ್ಲ. ನಾನೇನು ಅಳ್ತಾ ಇಲ್ಲ, ಹೋಗ ಕಡೆ. ಗೈಸ್ ಇವ್ರು ನನ್ಗೆ ಮೋಸ ಮಾಡಿದ್ದಾರೆ ಗೈಸ್. ನಾನು ಇದು ಚೆನ್ನಾಗಿ ಕಾಣಿಸುತ್ತೆ ಅಲ್ಲ, ಬಾಮಾಗಿರುತ್ತೆ ಅಂತ ಇದು ತೊಗೊಂಬಂದು ನೋಡಿ ಗೈಸ್. ಫುಲ್ಲು ದ ಫೇಮಸ್ ಮ್ಯೂಸಿಯಂ ಗೈಸ್. ಆ ಕಡೆಯಿಂದ ಚೆನ್ನಾಗಿತ್ತು, ಬಟ್ ನಾವು ಹಾಂ ನಮ್ನ ನಡಿ ಎಲ್ಲ ಸುಳ್ಳು ಗೈಸ್. ಸುಳ್ಳು ಗೈಸ್, ಸುಳ್ಳು. ನೋಡಿ ಗೈಸ್, ನಾವು 3 ಜನ ಫೈನಲಿ ಗೈಸ್ ಕ್ಯಾನ್ ಸಿ ಅದೇ ನನ್ನ ಬಿಟ್ಟು ಇಬ್ರು ಇವತ್ತು ವಿನ್ನಿಂಗ್ ಆಗೋರೆ, ಮ್ಯಾಚಿಂಗ್ ಆಗೋರೆ. ಆಗಿದೆ, ಎಷ್ಟಾಗ್ತಾರೋ ಆಗಿರುತ್ತೆ. ಡ್ರೆಸ್ ಕೋಡ್ ನಮ್ಗೇನು ಗೊತ್ತಿರ್ಲಿಲ್ಲ. ಆಯ್ತೆ ಇಂದನೇ ನೀ ಫಿಲ್ಟವರು ನೋಡಿ ಗೈಸ್. ಮೊನ್ನೆ ನಾನು ಹೇಳಲ್ವಾ, ಚಳಿಗಲ್ಲ ಇಳಿತಾ ಇರೋದು, ಐಫೋನ್ ಚಾರ್ಜ್. ಎಷ್ಟು ಬ್ಯೂಟಿಫುಲ್ ಆಗಿದೆ ಗೊತ್ತಾ ಗೈಸ್. ಸಖತ್ತಾಗಿತ್ತು, ಸಖತ್ತಾಗಿದೆ. ಇಂದು ಹೇಮ ಅಂತೂ ಸಖತ್ತಾಗಿದ್ದಾರೆ, ಎಂಜಾಯ್ ಮಾಡ್ತವ್ರೆ ಕಾಫಿನೆಲ್ಲ. ಇಂದು ಬ್ಯಾಗ್ನ ಹೇಮ ಕ್ಯಾರಿ ಮಾಡ್ತಾಳೆ, ಬೆಸ್ಟ್ ಫ್ರೆಂಡ್ ಗೋಲ್ಸ್ ಮಾಡ್ತವ್ರೆ. ಅಂಡ್ ನಮ್ಮ ಮುಂದೆನೇ ಈ ಫಿಲ್ ಅವನೇ ಗೈಸ್ ನೋಡಿ. ಬೆಸ್ಟ್ ಫ್ರೆಂಡ್ ಗೋಲ್ಸ್ ನಾನು ಸ್ಫೂರ್ತಿ ಮಾಡ್ತೀವಿ. ನನ್ನ ಬ್ಯಾಗ್ ಅವಳೆ ತಕೊಂತಾಳೆ. ನಾನೇ ಮುಳುಗೋಗ್ತೀನಿ ಅವಳ ಬ್ಯಾಗು, ಅಷ್ಟೈತೆ. ಹೇಮ ಅಂದ್ರೆ ಆನೆ ನಡೆದಿದ್ದೆ ದಾರಿ. ನನ್ನ ಬ್ಲಾಗ್ಸಲ್ಲಿ ಬರೀ ಈ ಫಿಲ್ ಟವರ್. ಇನ್ನೊಂದು 6 ತಿಂಗಳು ನೀವು ನೋಡ್ತಾ ಇರ್ತೀರಿ ನೋಡಿ. ಬೆಳಗ್ಗೆ ನೈಟು ನೋಡುವಂತೆ, ನೈಟು ನೋಡಿಸಿ ಫುಲ್ ಸಮಾಧಾನ ಮಾಡಿಸಿ ಫುಲ್ ಸ್ಯಾಟಿಸ್ಫೈ ಆಗಿ ಹೋಗ್ಬಿಟ್ಟು ಆಮೇಲೆ ಹೋಗ ಒಂದು ಸ್ವಲ್ಪ ಮುಂಚೆ ಬಂದ್ಬಿಟ್ಟು ನೋಡ್ತೀವಿ. ನನ್ನ ಬಂದ್ರೆ ಬೇಗ ಅಷ್ಟೇ ನಾವು ಹೋಗ್ತಾ ಇರ್ತೀವಿ. ಇವಾಗ ತುಂಬ ಕಷ್ಟ ಗೈಸ್ ಇವ್ರ ಜೊತೆ. ಒಂದಲ್ಲ ಒಂದು ಔಟ್ಫಿಟ್ ತೋರಿಸೆ, ನನ್ನ ಶೂ ತೋರಿಸೆ, ನನ್ನ ಫೋನ್ ತೋರಿಸೆ, ಫೋಟೋ ಹೊಡ್ಕೋಬೇಕಂದ್ರೆ ಅರ್ಧ ಗಂಟೆ ಇವ್ರದ್ದು ರೆಡಿ ಆಗೋದಕ್ಕೆ. ತುಂಬ ಕಷ್ಟ ನೋಡಿ. ಸಡನ್ ಸ್ಟಾಪು ಎಂತಕ್ಕೆ ಗೊತ್ತಿಲ್ಲ. ನಾನೇ ಫುಲ್ ಖುಲ್ಲಿ ಅದ್ರಲ್ಲಿ ಬೇರೆ ಅದೇ ನಾನು ಹಿಂಗೆ ಎತ್ತಬೇಕು ನಾನು ಒಳಗೆ ಏನಾರ ಈ ಫೀಲ್ಡ್. ಎಷ್ಟು ದಿನ ಆಗಿತ್ತು? ಆಲ್ಮೋಸ್ಟ್ 2 months ಆಗಿತ್ತು ಒಂದು ಫ್ರೇಮಲ್ಲಿ ಹಿಂಗೆ ಬಂದು ನಾವು 3 ಜನ. 2 months ಎಲ್ಲರೂ ಹಿಂದೂ ಎಲ್ಲಿ ನನ್ನ ಪಕ್ಕದಲ್ಲಿ ಫಿಲ್ಟರ್. ಗೈಸ್ ಡ್ರೀಮ್ ಇದು ಇಂದು ಫೋನಲ್ಲಿ ಗೈಸ್. ವಿಡಿಯೋ ಏನು ಕ್ಲಾರಿಟಿ ಐತೆ ನೋಡಿ ಅಮ್ಮ. ಓ ನೋಡಿ ಗೈಸ್, ಅದು ಬ್ರಿಡ್ಜು. ಯಾವ ಬ್ರಿಡ್ಜ್? ನಾಗಾರ್ಜುನ ಬ್ರಿಡ್ಜ್. ಬ್ರಿಡ್ಜ್ ಅಲ್ಲ, ಅವಳು ಏನೋ ಇವಳು ಹೇಮ ಮನ್ಮಥುಡು ಅಲ್ಲಿ ಫ್ರೈಸ್ ಚಿಕನ್. ಗ್ರೀನ್ ಅಲ್ವೇ ಅದು? ಇಂಡಿಯನ್ ಫುಡ್, ಹಾಟ್ ಚಾಕ್ಲೇಟ್ಸ್, ಇಂಡಿಯನ್ ಫುಡ್. ನಾವು ಊಟ ತಿಂದಿರ ಎಷ್ಟೋ ದೂರ ನಡ್ಕೊಂಡು ಹೋದ್ವಿ. ಬಾ ಇವತ್ತಿನ
ಒಂದು ತಗೊಳೋಣ, ಟ್ರೈ ಮಾಡೋಣ. You want any drinks? ನೋ. It's included? ಮೈ ವ್ಯೂ ಗೈಸ್, ಒಂದು ದಿನಸಿ ಟ್ರೈ ಮಾಡ್ಬೇಕಂತೆ. ಹೋಗೋಳೆ ಬರ್ತಾಳೆ. ವೆಜ್ ಇಲ್ಲ ಅಂದ್ಕೊಂಡು ಏನು ಅಂತ ಗೊತ್ತಿಲ್ಲ. ನೋಡಿ ಎಷ್ಟು ಜನಗಳು ಓಡಾಡ್ತಾರೆ. ಯಾವ ಜನಗಳು ಸಂತೆ ಮಾಡ್ತಾಳೆ ನೋಡಿ ಗೈಸ್. ನೋಡಿ ಅಲ್ಲಿದ್ದಾಳೆ. ಇವರಿಬ್ರು ಯಾರೇ ಹಿಂಗೆ ಶೋಕಿ ಕೊಡ್ತಾವ್ರೆ ನನ್ನ ಫೋನ್ಗೆ. ಅವರಿಬ್ರು ನೋಡು ನಗ್ತಾವಳೆ. ಅವರಿಬ್ರು ಇವಳು ಯಾರೋ ಸ್ಕಾರ್ಫ್ ಎತ್ಕೊಂಡು ಹೋಗ್ತಾವಳೆ. ಸ್ಫೂರ್ತಿ ಅವಳು ಹೆಂಗೆ ನಿಂತ್ಕೊಂಡು ನೋಡಿ ಗೈಸ್. ಚೈಲ್ಡ್ ಅವಳು ಆನ್ ಕ್ಯಾಮ್ರಾ ಏನೋ ದೊಡ್ಡವಳು ಮಾತಾಡ್ತಾಳೆ. ಆಫ್ ಕ್ಯಾಮ್ರಾ ಅವಳ ಆಫ್ ಕ್ಯಾಮ್ರಾ ಫುಲ್ ಚೈಲ್ಡ್ ಥರ ಆಡ್ತಾಳೆ. ಬೇಡ ಸ್ಟೀಮ್ದೇ ಬೇಕು. ಚೆನ್ನಾಗಿರಲ್ಲ. ಅದು ಯಾವಾಗೋ ಮಾಡಿರ್ತಿರ್ತಾರೆ, ಅವಾಗಿನ ಕೊಡ್ತಾರೆ. ಅವಳಿಗೆಲ್ಲ ಹಾಕ್ಲೇಬೇಕು. ಎಲ್ಲಿ ಅವಳು ಯಾರೇ ಕುಳ್ಳುಕ್ಕಿದ್ದಾಳೆ ಕಾಣಿಸಲ್ಲ. ಕುಳ್ಳಿ ನೋಡಿ ಗೈಸ್, ಕುಳ್ಳಿ ಅವಳು. ಕಾಲು ಹೆಂಗಿರುತ್ತಾಳು ಅವಳು. ಕುಳ್ಳಿ ಅಂದರೆ ಕುಳ್ಳಿ. ಅದು ಬರೀ ಇವತ್ತು ನಾನು ಎಮ್ಮ ಫುಲ್ಲು ಬೂಟ್ಸ್ ಹಾಕೊಂಬಂದ್ಬಿಟ್ಟಿದ್ದೀವಾ. ಡ್ರೀಮ್ ಕಮಿಂಗ್ ಟ್ರೂ. ಸೀರಿಯಸ್ಲಿ ಡ್ರೀಮ್ ಕಮಿಂಗ್ ಟ್ರೂ ಫಾರ್ ಅಸ್ ಅಂತ ಕಾಲಿಂಗ್ ಅವಳಿರೋದೇ ಕುಳ್ಳಿನ. ಅದ್ರಲ್ಲಿ ಬೇರೆ ಇವಳು ಬೂಟ್ಸು, ನಾನು ಬೂಟ್ಸು. ನಂದು ಬಿಡಿ ಇಷ್ಟು ದೊಡ್ಡ ಬೂಟ್ಸು. ನನ್ನ ಬೆರಳುಗಳು ಮನ್ಸಕ್ಕಾಗ್ತಿಲ್ಲ, ಅಷ್ಟು ಕೋಲ್ಡ್ ಇದೆ ಇಲ್ಲಿ. ಬರ್ತಾವಳೆ ಕುಳ್ಳಿ ಥರ ಡಿಂಗ್ 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 ಅಂತ ಬರ್ತಾಳೆ. ಅವಳು ನಾವಿದ್ರ ನನ್ನ ಫೋನಲ್ಲಿ ರೆಕಾರ್ಡ್ ಮಾಡ್ತಿದ್ದೀನಿ. ಅವಳು ಇವೆಲ್ಲ ಹಾಕಿಲ್ಲ ಅಂದರೆ ನಾನು ಮಾತಾಡೋದು ವೇಸ್ಟ್ ಆಗುತ್ತೆ ಗೈಸ್. ನನ್ನ ಫೋನಲ್ಲಿ ಪಾಪ ಎಷ್ಟೊಂದು ಬ್ಲಾಗ್ಸ್ ಇತ್ತು, ಅವಳು ಫುಲ್ ವೀಡಿಯೋಸ್ ಎಲ್ಲ ಮುಚ್ಚು ಬಾಯ್. ಅಳಲ್ಲ ಬಿಡಿ, ನೆನ್ನೆ ಸಾಕಾಗ್ಬಿಟ್ಟಿದೆ ಅಷ್ಟೇ. ನಾನು ನೆನ್ನೆ ಫುಲ್ ಬೈದಾಕ್ಬಿಟ್ಟಿದ್ದೀನಿ, ಮಾರ್ನಿಂಗ್ ಕೊಟ್ಟಿದ್ದೀನಿ. ನೆನ್ನೆ ವೀಡಿಯೋ ಕಾಲಲ್ಲಿ ಇಂದು ಹೇಮಾ ನಾಳೆ ಹಿಂಗೆ ನೀನು ಬಂದರೆ ಸಾಯಿಸ್ಬಿಡ್ತೀನಿ ಹೇಮಾ. ಏನು ಅಳ್ತಾಳೆ ಅಳು ಬರುತ್ತೆ ಗೊತ್ತು. ಅಳು ಬರುತ್ತೆ ಅಂತ ಗೊತ್ತು ಆಯಿತಾ. ಅಳು ಗೊತ್ತು ಅಷ್ಟೇ. ಅಳ್ತಾಳೆ ಮಾತಾಡ್ತಿಲ್ಲ. ನಂಗೆ ಏನು ಸಮಾಧಾನ ಮಾಡಬೇಕು ಗೊತ್ತಿಲ್ಲ. ನನಗೂ ಇವಾಗ ಫುಲ್ ಭಯ ಆಗ್ಬಿಟ್ಟಿದೆ. ಅದಕ್ಕೆ ಒಂದು ಫೋನ ರೂಮಲ್ಲಿ ಇಟ್ಬಿಟ್ಟು ಇದು ಒಂದೇ ಒಂದು ಫೋನ್ ಅಂತ ತೊಗೊಂಡಿದ್ದೀನಿ. ನಾನು ಲಾಸ್ಟ್ ವ್ಲಾಗಲ್ಲೆಲ್ಲ ಎಷ್ಟು ಖುಷಿಯಾಗಿ ಹೇಳಿದೆ. ಹೌದು, 3 ಜನದ್ದು ಐಫೋನ್ ಗೈಸ್ ಇವಾಗ ಅಂತ ಹೋಯ್ತು. ಯಾರ್ದೋ ದೃಷ್ಟಿ ಬಿದ್ದಿದೆ. ಐ ಹೋಪ್ ಅವೆಲ್ಲ ಬೇಗ ಕಳಿಬೇಕು. ನಿನ್ನ ಅವಳು ಬಂದಿಲ್ಲ, ಏನು ಮಾಡ್ತಾಳೋ ಗೊತ್ತಿಲ್ಲ. ಅವಳು ಫ್ರೆಂಡ್ಸ್ ಮಾತಾಡ್ಕೊಂಡು ಆರ್ಡರ್ ಮಾಡ್ಕೊಂಡು ನೋಡಿ ಹೆಂಗೆ ನೋಡ್ತಾಳೆ. ಬೋನ್ಜು ಜಮಪೇಲ್ ಸ್ಫೂರ್ತಿ ಅದೊಂದೇ ಗೊತ್ತು. ಜಮಪೇಲ್ ಅಂದರೆ ಜಮಪೆ ಹೇಮಾ ಬಿಡ್ತಾಳೆ. ಏನೇನೋ ಕೊಟ್ಟವ್ರೆ, ಚೆನ್ನಾಗಿ ತಿಂತಾಳೆ ಅವಳು. ಪಂಗಲ್ ನೀನು ಅದು ಸ್ಟಾಕಿಂಗ್ ಮಾಡಬೇಡ ಬೇರೆಯವ್ರದ್ದು. ಬಾಯ್ ಗೈಸ್, ಬಾಯ್. ನಾವಿಲ್ಲಿ ಏನೇನೋ ಮಾತಾಡಿದ್ದೀವಿ. ಆಲ್ಮೋಸ್ಟ್ 1-2 ಮಿನಿಟ್ಸ್ ಮಾತಾಡಿದ್ದೀವಿ. 2 to 3 ಮಿನಿಟ್ಸ್ ಮಾತಾಡಿದ್ದೀವಿ. ಅದನ್ನೆಲ್ಲ ಹಾಕ್ಬೇಕು. ಸಾಕ್ಷಿ ಸಾಕ್ಷಿ ಹಾಕ್ಬೇಕು. ಇಲ್ಲ ನಾನೇ ಈ ಫೋನ್ ನನ್ನ ಹತ್ರ ಹೆಂಗಿರುತ್ತೆ ಇಷ್ಟರಲ್ಲಿ ಸ್ಟೋರಿಗೆ ಹಾಕ್ಬಿಡ್ತೀನಿ. ಈ ವಿಡಿಯೋ ಸ್ಟೋರಿಗೆ ಹಾಕ್ತೀನಿ, ಇನ್ಸ್ಟಾ ಸ್ಟೋರಿಗೆ. ಏನೋ ಫ್ರೈಡ್ ಐತಂತೆ. ಅದಕ್ಕೆ ಇಲ್ಲ ಅಂದ್ಬಿಟ್ಟು ಸ್ಟೀಮ್ ಮಾಡ್ಸಕ್ ಹಾಕಿದ್ದೀನಿ. ಅದಕ್ಕೆ 5 ನಿಮಿಷ ಕಳ್ಸೋಳೆ. ಅದು ನಮ್ಮ ಸ್ಫೂರ್ತಿ ಅಂದರೆ ಬಿಡಲ್ಲ ಅವಳು ಯಾರನ್ನು. ಅದಕ್ಕೆ ನಾನು ಸ್ವಲ್ಪ ಕ್ಯಾಮ್ರಾ ಆ್ಯಂಗಲ್ ಹಿಂಗೆ ಇಟ್ಕೊಂಡ್ರೆ ಅವಳಿಗೆ ಈ ಫಿಲ್ಟರೇ ಬೇಕಂತ. ನೀನು ಆಲ್ರೆಡಿ ಇದರಿಂದಾನೇ ನನ್ನ ಫೋನ್ ಕಳ್ದೋಗಿದೆ, ಅದಕ್ಕೆ ಅದು ಬರಲಿ. ಇದರಿಂದ ಅಲ್ಲ ಗೈಸ್, ಫೈರ್ ವರ್ಕಿಂದ. ಆಮೇಲೆ ನನ್ನ ಫೋನ್ ಕಳ್ದೋಗ್ಬಿಟ್ರೆ ಅದರಿಂದ ಅಮ್ಮ ಚೂಟ್ ಮಾಡೆ. ಬೇಡ ಗೈಸ್ ಬೇಡ, ಒಬ್ಬರ್ತೆ ಆಗೋದು ಹೇಳ್ತಿದ್ದೀನಿ. ನಮ್ದು ಆಗೋಯ್ತು ಬಿಡ್ರೆ, ನಿಮ್ದು ಏನು ಕಳ್ದೋಗಲ್ಲ ಅಂದ್ರೆ ಭಯ ಇರಲ್ವಾ? ನೀನು ಮಾತಾಡೋ ಇದಕ್ಕೆ ನನ್ನ ಫೋನ್ ನೆನೆಸ್ತಿದ್ಯಾ ಮಳೇಲಿ, ಗೊತ್ತಾ? 3 ನಿಮಿಷ ಆಗೋಯ್ತು ಇದು. ಅವಳೇನೇ ವೈಟ್ ಕಲರ್ ಕೊಡ್ಬೇಕು ತಾನೇ ಅವಳು ನಮಗೆ. ಆಗ್ತಲ್ಲ. ಯಾರೋ ಚಾಪ್ಸ್ಟಿಕ್ ಅಲ್ಲಿ ತಿಂತೀನಿ ಅಂತಲೇ. ಬಿಸಿ ಆಯ್ತಾ? ಆ ಚಳಿಗೆ ಫುಲ್ ಕೈ ಎಲ್ಲ ಫ್ರೀಸ್ ಆಗೋಯ್ತು. ಅದ್ರ ಜೊತೆಗೆ ಫೋನ್ ಹೋಗಿದ್ದು ಭಯ ಎಲ್ಲ ಇತ್ತು. ಸೊ ಫೋನೆಲ್ಲ ಒಳಗಡೆ ಇಟ್ಕೊಂಡು ಆದಷ್ಟು ಕಡೆ ಸ್ವಲ್ಪ ವೀಡಿಯೋಸ್ನ ಮಾಡಿದ್ದೀವಿ. ಆ್ಯಂಡ್ ಇಲ್ಲಿ ನಾವು ತೊಗೊಂಡಿದ್ದು ಸ್ಟ್ರಾಬೆರಿ ಮತ್ತು ಚಾಕ್ಲೇಟ್. ತುಂಬ ಟೇಸ್ಟಿಯಾಗಿ ಸಖತ್ತಾಗಿತ್ತು. ಒಂದೇ ಅಂಬ್ರೆಲಲ್ಲಿ 3 ಜನ. ನಾನು ತಂದೋದಕ್ಕೆ ಸರಿ ಹೋಗ್ತೀವಿ ಮಳೆಯಲ್ಲಿ.
ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಫೂರ್ತಿ ವ್ಲಾಗ್ಸ್. ಬಟ್ ನಾವಿಬ್ರು ಮಾಡ್ತಿದ್ದೀವಿ ಯಾಕಂದ್ರೆ ಅವಳು ವ್ಲಾಗ್ ಮಾಡಲ್ವಂತೆ, ಏನೋ ಗೊತ್ತಿಲ್ಲ. ಮಾಡಲ್ಲ ಅಂದರೆ ಅವಳ ಮೂಮೆಂಟ್ ಎಂಜಾಯ್ ಮಾಡ್ತಾಳೆ. ಮಾಡಿ ಮಾಡಿ ಬೇಜಾರಾಗಿ ನಾವು ಎಂಜಾಯ್ ಮಾಡ್ತಾ ಇದ್ದೀವಿ. ಆದರೂ ನೋಡಿ ಕಂಟೆಂಟ್ ಅವಳು ನಿಮಗೆಲ್ಲ ತೋರಿಸ್ತೀವಿ. ಮಂಜಲ್ಲಿ ಕಣ್ಣು 2 ಕಣ್ಣು ಸಾಲ್ತಿಲ್ಲ ನನಗಂತೂ. ನೋಡಿದ್ರೆ ಏನು ಸಖತ್ತಾಗಿದೆ. ನನ್ನ ಫೋಟೋ ಸಖತ್ತಾಗಿ ಬಂದಿದೆ. ಫುಲ್ ಹ್ಯಾಪಿ. 3 ಜನ ತೆಗೆಸ್ಕೊಂಡು ಹಾಗೆ ನಡ್ಕೊಂಡು ಹೋಗೋಣ ಬರೆಸ್ಕೊಂಡು ಸಖತ್ ಹ್ಯಾಪಿ ಆಗ್ತಿದೆ. ಅಲ್ಲಿದ್ದಾಳೆ, ಎಲ್ಲೆಡೆ ಕಾಣಿಸ್ತಿಲ್ಲ, ಕಿಚನ್ ಮಾತ್ರ ಕಾಣಿಸ್ತಿದೆ. ಈ ಜನರೆಲ್ಲ ಅವರೇ ಇವಳು ನಾನಲ್ಲ ಅವಳ ಫೋಟೋಸ್ ನೋಡಿ ಗೈಸ್. ಈಫಿಲ್ ಟವರ್ ಆದರೆ ಫುಲ್ ಚಳಿ ಇದೆ. ಮೈನಸ್ ಇರ್ಬೋದು ಚಳಿ. ಒಂದು ನಿಮಿಷ ಇರು. ಈಫಿಲ್ ಟವರ್ ಮುಂದೆ ಫೋಟೋ ಶೂಟ್ ಮಾಡ್ಬೇಕಂದ್ರೆ ಹಿಂಗೆ ಲಿಟ್ರಲಿ ನನ್ನ ಫೋನು ಬಿದೋಗ್ತಾ ಐತೆ ಇಂದು. ఇరు దేవుడే ನನಗೆ ಶೂ కయ్యల్లి బాగా వస్తుంది. వీళ్ళిద్దరూ తెలుగు, నేను ఒకటే కన్నడ. చాలా నీ సపోర్టు. ಕ್ಯೂ ನೋಡಿ, ಕ್ಯೂ ಕಾಯನ್ವಾ ಎಷ್ಟೊತ್ತ ಕಾತಿದ್ದೀವಂತೆ. ಕ್ಯಾರೆಟ್ಸ್ಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ವಿ, ಬಟ್ ಹೋಗಕ್ಕೆ ಆಗ್ತಿರುತ್ತೋ ಇಲ್ವೋ ಅಂತ ಅನ್ಕೊಂಡ್ವಿ. ಇಷ್ಟು ಜನ ಕ್ಯೂ ನೋಡಿ, ಬಟ್ ಇಷ್ಟು ದೂರ ಬಂದಿದ್ದೀವಿ. ಚಳಿ ಇನ್ನೊಂದು ನಮ್ಮ ಇಬ್ಬರನ್ನು ತಡ್ಕೊಂಡು ನಿಂತೋಳೆ. ಹೇಮಾ ಅಂತೂ ನಾವು ಲೂವೇರ್ ಮ್ಯೂಸಿಯಮ್ಗೆ ಹೋಗ್ಬೇಕು, ಆದರೆ ಹೇಮಾಗೆ ಬೆಳಕಲ್ಲೇ ನೋಡ್ಬೇಕಂತೆ. ಅದಕ್ಕೆ ಅದೊಂದು ಕ್ಯಾನ್ಸಲ್. ಬೆಳಗ್ಗೆಯಿಂದ ಇವ್ರು ಬಂದಿಲ್ಲ. ಬೆಳಿಗ್ಗೆ ಏನು ಬಂದಿಲ್ಲ, ನಮ್ಗೆ ಗೊತ್ತಾಗಿಲ್ಲ. ಟೈಮ್ ಪಾಸ್ ಆಗಿರೋದು ಗೊತ್ತಾಗಿಲ್ಲ. ಫೋಟೋಸ್ ಗೈಸ್, ಫೋಟೋಸ್ ಇಟ್ಕೊಂಡು ಅವರೇ ಅಲ್ಲೇ ಎಡಿಟ್ ಮಾಡ್ಬಿಡ್ಬೇಕು, ಅಲ್ಲೇ ಹಾಕ್ಬಿಡ್ಬೇಕು. ಯಾರು ಇವಳು? ಇಲ್ಲ ಇವಳೇ. ನೀವೆಲ್ಲ ನೋಡ್ಬೇಕು ತಾನೇ, ಅದಕ್ಕೆ ಹಾಕೋದು ಬೇಗ. ಅದು ಫೋಟೋಸ್ ನೀವು ನನ್ನ 3 ದಿನದಿಂದ ಇದರಲ್ಲೇ ನೋಡ್ತಾ ಇದ್ದೀರಾ. ಇಲ್ಲ ಗೈಸ್, ಒಳ್ಳೊಳ್ಳೆ ಬಟ್ಟೆ ಹಾಕ್ತಾ ಇದ್ದೀನಿ. ಅದೆಲ್ಲ ನಿಮ್ಮ ಫೋಟೋಲ್ಲಿ ಕಾಣಿಸುತ್ತೆ. ಯಾಕಂದರೆ ವ್ಲಾಗಲ್ಲಿ ನನಗೆ ಅಷ್ಟೊಂದು ಪವರ್ ಇಲ್ಲ. ಬರೀ ಬಿಹೈಂಡ್ ದ ಸೀನ್ಸಲ್ಲಿ ಒಂದು ಚೂರು ಹಿಂದು ಏಮ ಮಾಡಿರೋದು ನೀವು ನೋಡ್ಬೋದು. ಹೌದು, ಚೂರಲ್ಲ ಎಷ್ಟು ಮಾಡಿದ್ದೀವಿ ನೋಡಿ. ಓಕೆ ಬಾಯ್. ನನ್ನ ಫೋನ್ ಸ್ವಿಚ್ ಆಫ್ ಆಗೋದು ಗೈಸ್. ಅವಳಕ್ಕೆ ನಂದು ಪವರ್ ಬ್ಯಾಂಕ್ ವರ್ಕ್ ಆಗ್ತಿಲ್ಲ. ಅವಳದಕ್ಕೆ ಅವಳದು ಫೋನ್ ಕೈ ಎಲ್ಲ ಅದೇ ಈಫಿಲ್ ಟವರ್ ನೋಡ್ಕೊಳ್ರಿ. ಅಯ್ಯೋ, ಈಫಿಲ್ನ ನೆಕ್ಸ್ಟ್ ವರ್ಷನೇ ನಾನು ನೋಡೋದು. ಯಾ, ಥ್ಯಾಂಕ್ ಯು ಸೊ ಮಚ್. ಕೇಟ್ ಅದೇನಂತ ಗೊತ್ತಿಲ್ಲ, ಫುಲ್ ಹೈಪ್ಡ್ ಕೆಫೆ ಅಂತ ಹೋದ್ವಿ. ಏನೂ ಚೆನ್ನಾಗಿರಲಿಲ್ಲ ಗೈಸ್. ಪ್ರೈಸಸ್ ಎಲ್ಲ ತುಂಬ ಎಕ್ಸ್ಪೆನ್ಸಿವ್ ಆಗಿತ್ತು, ಬಿಕಾಸ್ ಇಟ್ಸ್ ಲೈಕ್ ವೆರಿ ಹೈಪ್ಡ್. ಆ್ಯಂಡ್ ನೀವು ರೀಲ್ಸ್ ಎಲ್ಲ ನೋಡಿರ್ತೀರಲ್ಲ, ಸೊ ಅದೇ ಕೆಫೆ ಅದು. ಸೊ ಫುಲ್ ಕ್ಯೂಯಲ್ಲೆಲ್ಲ ಕಾತ್ಕೊಂಡು ಒಂದು 20 ನಿಮಿಷ ಆಮೇಲೆ ಹೋದ್ವಿ. ಒಳಗಡೆ ಹೋದರೆ ನೋಡೋಕ್ಕೇನೋ ಚೆನ್ನಾಗಿದೆ, ಬಟ್ ಜಾಸ್ತಿ ಜನ, ಫುಲ್ ರಶ್. ಟೇಸ್ಟ್ ಕೂಡ ತುಂಬ ಆ್ಯಾವರೇಜ್ ಆಗಿತ್ತು ಆ್ಯಂಡ್ ಏನೂ ಚೆನ್ನಾಗಿರಲಿಲ್ಲ. ನಾವು ಕಾರಲ್ಲಿ ಹೋಗ್ತಾ ಇದ್ದೀವಿ. ಜಾಸ್ತಿ ಆಗ್ಬಿಟ್ರು. ಒಂಚೂರು ಚೆನ್ನಾಗಿಲ್ಲ ಚೆನ್ನಾಗೈತೆ. ಹೋಗ್ಬೇಡಿ. ಯಾರು ವಿಪ್ಡ್ ಕ್ರೀಮ್ ಇಷ್ಟ ಅವ್ರು ಹೋಗಿ ಗೈಸ್. ವಿಪ್ಡ್ ಕ್ರೀಮ್ ಒಂದಕ್ಕೆ ಹೋಗ್ಬೋದು. ಅದು ಚಾಕ್ಲೇಟ್ ಸಕ್ಕತ್ತಾಗಿದೆ ಗೈಸ್. ಇವ್ರಿಬ್ರು ಮಾತು ಕೇಳಿ. ಮಿಲಾನೋನೇ ಎಷ್ಟು ಬೆಸ್ಟ್. ಮಿಲಾನೋ ಬೆಸ್ಟ್. ಐಬಿಸಲ್ಲಿ ಇದನ್ನ ಹಾಟ್ ಚಾಕ್ಲೇಟ್ ಅನ್ನ ಬೋರ್ವಿಟಾ ಸೇಮ್ ಏನಿಲ್ಲ. ಸೇಮ್ ನೋಡ್ರಿ ಬಾಯ್ ಏನ್ರಿ ಬೇಗ. ಕಾಣಿಸ್ತು. ಕಾರಲ್ಲಿ ಆದ್ಮೇಲೆ ಹೋಗ್ತಿದ್ದೀವಿ. ಅಲ್ಲಿದೆ ಮೊನ್ನೆ ಬಂದು ಯಾವುದು ರೀಚ್ ಮಾಡಲ್ಲ. ಯಾವ ಹಾಟ್ ಚಾಕ್ಲೇಟ್ ರೀಚ್ ಮಾಡಲ್ಲ ಗೈಸ್. ಅದೆಲ್ಲ ಚಾಕ್ಲೇಟ್ ಮಿಲಾನೋ ಹಾಟ್ ಕೊಡ್ತಾರೆ ಇವಾಗ. ಅದಿಷ್ಟ ಗೈಸ್, ಅದು ಹಾಟ್ ಚಾಕ್ಲೇಟ್ ಅಲ್ಲ. ಹಾಯ್ ಗೈಸ್, ಇವ್ರು ನನಗೆ ವಿಡಿಯೋ ಕಾಲ್ ಮಾಡಿಬಿಟ್ರೆ ಸೇಮ್ ಅವರಿಗೂ ನಿಬ್ಬಿ ಥರ ಆಡ್ತಾರೆ. ಯಾಕೆ ಅಂತ ಗೊತ್ತಿಲ್ಲ. ಓ ಏಮಾ ಮಿಸ್ ಯು, ಓ ಪೂರ್ತಿ ಮಿಸ್ ಯು ಅನ್ಕೊಂಡು ಇಬ್ಬರು ನಿಬ್ಬಿ, ಲಿಟ್ರಲಿ ನಿಬ್ಬಿ. ನಾನೇನು ಸುಳ್ಳು ಹೇಳ್ತಿಲ್ಲ. ಹೆಂಗೆ ಆಡ್ತಾರೆ ಗೊತ್ತಾ? ಅವಳು ಹೇಳ್ಬಿಟ್ಲು, ನೀವು ನಂಬಿಲ್ಲ ಅಂದ್ರೆ ಅದೇ ಸತ್ಯ ಗೈಸ್. ಏನಿಲ್ಲ, ಇಲ್ಲಿ ಅವ್ನು ಯಾರೋ ನೋಡ್ಕೊಂಡು ಹೋಗ್ತಾನೆ. ಅವ್ರು ಎಷ್ಟಾದರೂ ಮಾತಾಡ್ಕೊಳ್ಳಿ ಅಂತ ಬಿಟ್ಟಿದ್ದೀನಿ. ಯಾಕಂದರೆ ನಾನು ಹಾಕೊಂಡು ನನ್ನ ಇಷ್ಟ ಅಲ್ವಾ. ನೀನು ಹಾಕಿಲ್ಲ ಹೆಂಗಿದ್ರೆ ನನ್ನ ಫೋನಲ್ಲಿ ರೆಕಾರ್ಡ್ ಮಾಡ್ತೀನಿ. ನಾನು ಇನ್ಸ್ಟಾ ಸ್ಟೋರಿನ ಹಾಕ್ಬೋದು. ದಿಸ್ ಇಸ್ ಪೂರ್ತೀಸ್ ಟ್ರೂ ಕಲರ್. ಶೋಕಿಗಳ ಬನ್ನಿ. ನಿಧಾನಕ್ಕೆ ನಡಿ.
ಸ್ಫೂರ್ತಿ ತಿನ್ನಕ್ ಹೋಗ್ಬೇಕು ಬಾರೆ. ನಡಿ, ಹೋಗೋಣ ಸಾಕು, ನಾನು ಸಾಯ್ಬೇಡ ಇಲ್ಲೇ. ಬೆಳಗ್ಗೆ ಹೊಟ್ಟೆ ನಾನು ಹೊಟ್ಟೆ ಧೂಳು ಅನ್ನೋದು ಗೈಸ್. ಇಲ್ಲಿ ಮ್ಯಾಗಿ ಬಿಟ್ಟು ಎಲ್ಲ ದೇಶದ ನೂಡಲ್ಸ್ ಇದೆ, ಮ್ಯಾಗಿ ಮಾತ್ರ ಇಲ್ಲ. ಕಜಡ ನನ್ನ ಮಕ್ಕಳು ಬೇಕಾಗಿತ್ತಾ 3 ಪ್ಯಾಕೆಟ್ಸ್ ನಾವು ಎಷ್ಟು ಕರ್ದಾಡ್ತಿದ್ದೀವಿ ಮ್ಯಾಗಿ. ನೀ ನನಗೆ ಮ್ಯಾಗಿ ಪ್ಯಾಕೆಟ್ ಕೇಳಿಲ್ಲ, ಪಾಪ್ಕಾರ್ನ್ ಕೇಳಿದೆ. ಪಾಪ್ಕಾರ್ನ್ ಇವ್ರು ಪಾಪ್ಕಾರ್ನ್ ಕೇಳಿದ್ರು, ನಾನು ಅದನ್ನ ತಗೊಂಬಂದಿನಿ. ಬಿಡು ಇನ್ನು ನೋಡು ಇದೆ. ಇನ್ನು ಜಾಸ್ತಿ ಕೆಲಸ ಇದೆ ನಮಗೆ. ನಾವು ತಗೊಂಡಿರೋ ಫೋಟೋಸ್ ರೀಲ್ಸ್ ಎಲ್ಲ 1 ಮಂತ್ಗೆ ಆಗೋಷ್ಟು ತಗೊಂಡ್ಬಿಟ್ಟಿದ್ದೀವಿ. 2 ವರ್ಷ. ಗೈಸ್ ಇದು ಚೆನ್ನಾಗೈತೆ ಗೈಸ್, ಸ್ಟ್ರಾಂಗ್ ಆಗಿರುತ್ತೆ ಗೈಸ್. ಇದು ಕೊಡ್ಸಿದ್ದು ಸಾವಳೆ ಕೊಡ್ಸಿದ್ದು ಅವಳೆ ಬಿಪಿ ಬಿಡಿದ್ದು ಗೈಸ್, ನಂಗೆ ಗೊತ್ತಿಲ್ಲ. ಯಾರು ನೀವೆಲ್ಲರೂ ಈಗ ಸ್ಫೂರ್ತಿ ಇಷ್ಟು ಸಾಕಾಗಲ್ಲ, ಇನ್ನೇನಾದ್ರು ನಾನು ಬಿಸ್ಕಿಟ್ ನಾನ್ ವೆಜ್ ಅಲ್ಲಿ ಹಾಕಿದ್ರೇನು ಇದನ್ನ ತೆಗೆದು ತಿನ್ಬೋದು. ಅದು ಗೈಸ್ ನಾನು ಗುರುವಾರ ಏನು ತಿನ್ನಲ್ಲ, ಹೊಟ್ಟೆ ಉರಿಸ್ತವ್ರು ಇವ್ರು. ನಡಿ ನಡಿ ದೀಪ ಅಂತ ಹಾಸ್ಬೇಕಂತ ಆಸೆ ಅಂತ ಬೇಕಾ. ಸ್ಫೂರ್ತಿ ಬಾ ಹೋಗೋಣ. ನೋಡಿ ಗೈಸ್, ಒಂದು ಪುದೀನ ಕೊತ್ತಂಬರಿ ಎಲ್ಲ ಸ್ಟಾಪ್ ಮಾಡ್ಬಿಡ್ತಾರೆ. ಇದೆಲ್ಲ ಪೊಲೀಸ್ ಅವ್ರು ಇರ್ತಾರೆ. ಇಲ್ಲ ಆಂಬ್ಯುಲೆನ್ಸ್. ನಾವಿವಾಗ ಸ್ನಾಕ್ಸ್ ತೊಗೊಂಬರಕ್ ಬಂದಿದ್ದೀವಿ ಗೈಸ್, ಯಾಕಂದ್ರೆ ನಾನು ಬೆಳಗ್ಗೆ ನಮ್ಗೆ ಟ್ರೈನ್ ಇದೆ. And guess the time. ನಾವಿವಾಗ ನೋಡ್ರಿ ಗೈಸ್ 1 ಗಂಟೆ 2 ಗಂಟೆ 3 ಗಂಟೆಗೆ ತಿರ್ಗ್ಬೋದು. ಯಾವಪ್ಪನೂ ಕೇಳಲ್ಲ. ಯಾರು ದೃಷ್ಟಿ ಹಾಕ್ಬೇಡಿ ಪ್ಲೀಸ್, ಬಟ್ 3 ಜನ ತುಂಬಾ ಎಂಜಾಯ್ ಮಾಡ್ತಿದ್ದೀವಿ. ಆದ್ಮೇಲೆ ಪ್ಲೀಸ್ ದೃಷ್ಟಿ ಹಾಕ್ಬೇಡಿ. ನಾನು ಅದಕ್ಕೆ ನಾನು ಊಟ ಹಾಕೋದನ್ನು ದೃಷ್ಟಿ ಹಾಕ್ಬೇಡಿ ಅಂತ ಹೇಳ್ತೀನಿ. ಬಿಕಾಸ್ ಕೆಲವೊಬ್ರು ಒಳ್ಳೆ ಕಣ್ಣಿಂದ ನೋಡ್ತಾರೆ, ಕೆಲವೊಬ್ರು ಇರ್ತಾರಲ್ವಾ ಅವ್ರ ಕಣ್ಣೇ ಕೆಟ್ಟದು, ಅವ್ರ ದೃಷ್ಟಿನೇ ಕೆಟ್ಟದು. ಇಂದ ನಡಿ ದೃಷ್ಟಿ ಹಾಕ್ಬೇಡಿ ಗೈಸ್, ನನ್ನ ಫೋನ್ ಕಳ್ಕೊಂಡ್ಬಿಡಿ. ಆಕ್ಚುಲಿ ನಮ್ಮ 3 ಜನಕ್ಕೆ ನಿಜ ದೃಷ್ಟಿ ಆಗಿದೆ. ಇರ್ತಾರೆ ಕೆಲವೊಬ್ರು. ಇದು ನೋಡಿ ಗೈಸ್, ಆರೆಂಜ್ ಜ್ಯೂಸ್ನ ಬಾಟ್ಲಲ್ಲಿ ತಗೊಂಡ್ಬಿಟ್ಟು ಅಲ್ಲಿ ಆರೆಂಜ್ ಹಾಕ್ಬಿಟ್ಟು ಫ್ರೆಶ್ ಜ್ಯೂಸ್ ಇಲ್ಲಿ ಬರುತ್ತೆ. ಇಲ್ಲಿ ಬರುತ್ತೆ. ನಾನು ಮಾಡ್ತೀನಿ, ನಂಗೆ ಹೇಳು, ನಾನು ನಿಂಗೆ ಟ್ರೈ ಮಾಡೋದ ನನ್ನ ಕೈಗೆ ತಗೊಳ್ತೀನಿ. ಹೋಗೆ ತಗೊಳಲ್ವೇ? ಕುಡಿಯ ಏನ್ ಬೇಕೆ? ತಗೊಳ್ಳಿ ಏನ್ ಬೇಕೆ? ನಾನು ನೆನ್ನೆ ಬ್ಲಾಗಲ್ಲಿ ಇದೆ ತೋರಿಸಿದ್ವಿ. ಏನ್ ಬೇಕು ತಗೋ ಇದು ನಾನು ಜಾಸ್ತಿ ನೋಡ್ತೇನೆ. ತಗೊಂಡು ಕುಡಿತಾರೆ. ಒಳ್ಳೆ ಹುಡುಗಿ ಗೈಸ್, ನಾನು ಒಂದು ಕೂಡ ನಾನೇನು ಕುಡಿಯಲ್ಲ ಅಕ್ಕ. ನಿಬ್ಬಿ ಗೈಸ್, ಒಂದು ವಿಷಯ ಹೇಳ್ಬೇಕು ಅಂತ ಮರ್ತೋಗ್ಬಿಟ್ಟೆ. ಇಲ್ಲ ನಿಬ್ಬಿನೇ ಚೆನ್ನಾಗಿ. ನಿಬ್ಬಿ ಇಬ್ರು ಹೆಂಗ್ ಆಡ್ತಾರೆ ಗೊತ್ತಾ? ನನಗೆ ವಿಡಿಯೋ ಕಾಲ್ ಮಾಡ್ಬಿಟ್ರೆ బిర్యానీ ఇరుకో ఇంకే నాకు ఇరుకో. ఇప్పుడు మేము ఎక్కడ వచ్చిందామంటే, మేము అర్ధ తెలుగు అర్ధ కన్నడ అర్ధ హిందీ ಅದು ಬ್ರೋಕನ್ ಹಿಂದಿ, ಅರ್ಧ ಫ್ರೆಂಚ್. ವಿವಿ ಅಷ್ಟೇ, ಅದೊಂದೇ. ವಿವಿ ಸವಾಡಿಗೆ ಎಷ್ಟು ಭಾಷೆ ಬರ್ತಿದೆ ನನಗೆ, ಇದಕ್ಕೇನು ಬರಲ್ಲ. ತಮಿಳ್ ಪೇಸೋ ಹೆಂಗ ಇರಕ್ಕೆ ಭಾಷೆ ಎಲ್ಲ ಮಾತಾಡ್ಬೇಕು. ಆದರೆ ನಮ್ಮ ಕನ್ನಡದವರ ಫೋರ್ಸ್ ಮಾಡಿ ಹೇಳೋದು. ಸೊ ಇವಾಗ ನಾವು ನೆನ್ನೆ ಬಂದಿದ್ವಲ್ಲ, ಸೊ ಅದೇ ಜಾಗಕ್ಕೆ ಬಂದಿದ್ದೀವಿ. ಇನ್ನೊಂದು ಕರ್ಕೊಂಡು ಬಿರಿಯಾನಿ ತಿನ್ನೋಕ್ಕೆ. ಅರೆ ಏಮ ಇವತ್ತು ಪುಳಿಚಾರ್ ಬೇಡ ಸ್ವಾಮಿ. ಇವಾಗ ನಾವು ತಿಂತೀವಿ, ಏಮ ನೋಡ್ತಾಳೆ, ಆಮೇಲೆ ಅವಳಿಗೆ ಬೇರೆದು ಕೊಡ್ತೀವಿ. ఓకే బాయ్. కరెక్ట్ అని దానికి ఎంత క్యూలో నిల్చుకొని పోయి తెలిసినా మేము క్యూలో నిల్చుకొని పోయి ఆడ హాట్ చాక్లెట్ తినేసి వస్తుంది. క్రోసాన్ ఉండలే, ఖాళీ అయిపోయింది. హాట్ చాక్లెట్ తినేసి వస్తుంది. బాగలేదు, విప్పింగ్ క్రీమ్ బాగుంది. విప్డ్ క్రీమ్ బాగుంది, హాట్ చాక్లెట్ బాగుండలే. ఎంత ఎంత క్యೂ తెలిసినమే ಅಪ್ಪ, ಕ್ಯೂలో ನಿಲ್ಸ್ಕೊಂಡು ಒಂದು 15 ನಿಮಿಷ ನೋಡ ಕ್ಲೀನ್ ಆಗಿ. ಬಾಯ್ ಕ್ಯಾಮ್ರಾಮ್ಯಾನ್. ಎಟ್ಲುಂಡೆನಪ್ಪ ಗೈಸ್, ನನ್ನ ಕಷ್ಟ ಏನಕ್ಕೆ ಕೇಳ್ತೀರಾ ಗೈಸ್? ಮುಂದೆ ಕುತ್ಕೊಂಡು ಬಾರಿಸ್ತಾವ್ರೆ ಗೈಸ್. ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾರೆ. ಘಮ ಘಮ ಅಂತಿದೆ. ನಮ್ಮ ಆಂಬೂರ್ ಸ್ಟೈಲ್ ಬಿರಿಯಾನಿ ಥರ. ಅಲ್ಲಿ ಲೆಗ್ ಪೀಸು ಇಲ್ಲ, ಆಂಬೂರ್ ಸ್ಟೈಲ್ ಥರನೇ ಇದೆ. ಹಿಂಗಿದೆ ಗೊತ್ತಾ ಗೈಸ್, ಬೇಜಾರಾಗ್ತಿದೆ. ಬಟ್ ಇಟ್ಸ್ ಓಕೆ, ನಾನು ಮನ್ಸು ಮಾಡಿಬಿಟ್ಟಿರೋದು. ಬಿಡಿ ಗೈಸ್, ಅಲ್ಲಾಡ್ಸ್ಬೇಡ್ದಾ? ಸಾರಿ ಗೈಸ್, ನಂಗೆ ಗೊತ್ತಿಲ್ಲ. ನಾನು ಚಾನಲ್ ಕ್ರಿಯೇಟ್ ಮಾಡೋಣ ಅನ್ಕೊಂಡಿದ್ದೀನಿ ಗೈಸ್. ನಾವೆಲ್ಲ ಸಪೋರ್ಟ್ ಮಾಡ್ತೀವಿ ಅಂತ ಎಲ್ಲರೂ
ನಾನು ಸಬ್ಸ್ಕ್ರೈಬ್ ಮಾಡಲ್ಲ. ಅಂಥವ್ರಿಂದನೇ ಮಾಡಲ್ಲ ನಾನು. ನೆಕ್ಸ್ಟ್ ನಾನು ವೆಜ್ಗೆ ಹೋಗ್ಬೇಕು. ಪರವಾಗಿಲ್ಲ, ನನಗೆ ರೂಮ್ ಮಾಡ್ಕೊಂತೀನಿ, ರೂಢಿ ಐತೆ. ಹೋಗ್ಬಿಡೋಣ. ಆಯಿತು, ನಂಗೇನಿಲ್ಲ. ನಂಗೆ ಬಿಡಲ್ಲ ಗೈಸ್, ಬಿಟ್ಕೊಡಲ್ಲ ಅವ್ರು. ಮಾತಷ್ಟೇ, ಅವಳು ನೋಡ್ರಿ ನಮ್ಮ ದೊಡ್ಡಕ್ಕ, ಅವಳಿಗಷ್ಟೇ ಮಾತು ಅಂತ. ನೀವು ಸ್ಫೂರ್ತಿ ವ್ಲಾಗ್ಸಲ್ಲಿ ಕಮೆಂಟ್ಸ್ ಹಾಕಿ ಗೈಸ್, ನಾನು ಮಾಡಲ್ಲ ಬೇಡವಾ, ಮಾಡಿದ್ರೆ ಚೆನ್ನಾಗಿ ಮಾಡ್ತೀನ ಇಲ್ವಾ ಅಂತ. ಆಮೇಲೆ ಫ್ಲಾಪ್ಸು ನಮ್ಮ ಎಲ್ಲ ಹೇಳ್ಬೇಡ್ವೆ ಪಾಪ ಅವ್ರು. ನೋಡಿ ಗೈಸ್, ನಮ್ಮಮ್ಮ ಫೋನ್ ಮಾಡಿದಾಗೆಲ್ಲ ಹೇಳ್ತಾರೆ ವ್ಲಾಗ್ ಮಾಡಿ ವ್ಲಾಗ್ ಮಾಡಿ ವ್ಲಾಗ್ ಮಾಡಿ. ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ, ನನಗೂ ಇಷ್ಟ. ನಾನು ಅವಳಿಗೆ ಅದನ್ನೇ ಹೇಳ್ತೀನಿ. ಯಾವಾಗೂ ಆ ಸ್ನ್ಯಾಪ್ ತೆಗಿತಾರೆ, ಸ್ನ್ಯಾಪ್ನೇ ವ್ಲಾಗ್ ಅನ್ಕೊಂಡು ಅವಳೆ ಸ್ನ್ಯಾಪ್ ಇದೆಲ್ಲ ವ್ಲಾಗ್ ಮಾಡ್ತಾರೆ. ನಂದು ಸ್ನ್ಯಾಪ್ ಪಬ್ಲಿಕ್ ಇದೆ, ನಾನು ಫುಲ್ ಸ್ನ್ಯಾಪಲ್ಲಿ ಫುಲ್ ವ್ಲಾಗಿಂಗ್ ಗೈಸ್. ಅದನ್ನೇ ಅದೇ ಇವಳದು ಮಾಡಿ ಎಡಿಟ್ ಮಾಡಿ ಒಂದು ವಾರ ಆದ್ಮೇಲೆ ಹಾಕ್ತಾರೆ. ಅವಳು ಇಲ್ಲ ಇವಾಗ ಏನು ಮಾಡಲಿ, ಐಫೋನೇ ಕಳೆದೋಯ್ತು, ಹೆಂಗೆ ವ್ಲಾಗ್ ಮಾಡಲಿ ಗೈಸ್, ಹೆಂಗೆ ಮಾಡಲಿ ನೋಡಿ ಗೈಸ್. ಈ ವ್ಲಾಗಲ್ಲಿ ಫುಲ್ ಇದ್ದುದೇ ಇರುತ್ತೆ, ಫೋನ್ ಎತ್ಕೊಂಡು ಮಾತಾಡೋದು ಇಲ್ಲ. ಬಾಯ್ ಗೈಸ್. Bye guys. Guys, we came to Indian restaurant, ಇನ್ನೊಂದು ಇಂಡಿಯನ್ ರೆಸ್ಟೋರೆಂಟ್, ಬಿಕಾಸ್ ನಾನು ವೆಜಿಟೇರಿಯನ್ ಅಲ್ವಾ. ಸೊ ನನಗೋಸ್ಕರ ಇವರಿಬ್ಬರು ಬಂದರು, ಬಿರಿಯಾನಿ ಚೆನ್ನಾಗಿ ತಿನ್ಕೊಂಡು ಫುಲ್ ಚೆನ್ನಾಗಿರೋದು ಗೈಸ್. ಫುಲ್ ಜನ ಸೊ ಇವಾಗ ವೆಜ್ ಆಗಿದ್ದರಿಂದ ನಾನು ವೆಜ್ನ ಆರ್ಡರ್ ಮಾಡಿದ್ದೀನಿ. ಸ್ವಲ್ಪ ನೋಡೋಣ ಟೇಸ್ಟ್ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ, ನೋಡೋಣ. ಜನ ಅಂತಿದ್ದಾರೆ. ಮೆನ್ಯೂನು ಸಖತ್ತಾಗಿತ್ತು. ಫುಲ್ ಜನ, ಮೆನ್ಯೂನು ತುಂಬ ಜಾಸ್ತಿ ಇತ್ತು. ಬಿಸಿ 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 ಎಲ್ಲ ಪಲ್ಯ ನೋಡೇ. ಹೇಳಿ ಇವಾಗ. ಗೈಸ್ ಬಿಸಿ ಬಿಸಿ ಇದೆ ಗೈಸ್, ನೋಡಿ. ಆಹಾ, ಈ ಲೇಯರ್ ಪರೋಟ. ಟೇಸ್ಟ್ ಈಗ ಬಿಸಿ ಇದೆ, ತುಂಬ ಬಿಸಿ. ಬಣ್ಣಾರ ಇಟ್ಕೊಂಡು ಬಿಸಿಬಿಟ್ಟವ್ರೆ. ನಂಗೆ ತಿನ್ಬೇಕು ಅಂತ ಅನಿಸ್ತಿಲ್ವ, ನಾನು ಅಂದೆ ಬೇಡ ಅಂತ. ತೋರ್ಸ್ ನಿನ್ನ ಆ್ಯಕ್ಷನ್ ಎಲ್ಲ ಮಾಡ್ಕೊಂಡು ಏನು ಆ್ಯಕ್ಷನ್ ತೋರಿಸ್ತಾ? ಖಾರ ಅದ್ಯಾ ಸ್ಯಾಟಿಸ್ಫೈಡ್ ಅಂದೆ, ಹೋಗೋಣ ಇನ್ನೇನು. ಯಾಕೆ ನಂಗೆ ಇಷ್ಟು ಹೊಟ್ಟೆ ಉರಿಸ್ತೀರಾ ಅಂತ ಅಂದ್ಲು. ದೋಸೆ ಟೇಸ್ಟ್ ಹಂಗೆ ಕೇಳೋಣ. ಓಕೆ ಅಲ್ಲಿ ಇನ್ನೇನ ಸಿಗೋತಾರೆ ಅಲ್ಲ, ಹುಳಿ ಬಂದ್ಬಿಟ್ಟಿದೆ ಇತ್ತು. ಚೆನ್ನಾಗಿದೆ ಇದು, ಟ್ರೈ ಮಾಡಿ. ಸ್ಪೈಸಿ ಇದೆ. ಓಕೆ ಬಾಯ್. ಎಷ್ಟು ಚೆನ್ನಾಗಿರಪ್ಪ. ನಾಳೆ ಬೆಳಿಗ್ಗೆ ತೋರಿಸ್ತೀವಿ, ಇವ್ರು ಹೋಗ್ಬೇಕಾರೆ ಬಾಳೋದಕ್ಕೆ. ನಮ್ಮ ಕೆಳಗಡೆ ಬಂದಿದ್ದಾಳೆ ಗೈಸ್. ನಮಗೆ ಆ್ಯಕ್ಚುಲಿ ಅಲ್ಲಿ ಇನ್ನೊಂದು ಬೆಡ್ ಐತೆ, ಆದರೆ ಇಂದು ಬಂದು ನನ್ನ ಪಕ್ಕನೇ ಮಲಗ್ಬೇಕಂತ ಮಲಗೋದು. ಇವರಿಬ್ರು ಇಲ್ಲಿ ಇರ್ಬೇಕಾದ್ರೆ ನನ್ನ ಹತ್ರ ದೂರ ಹೋಗಿ ಮಾಡ್ಕೊಳ್ಳೋಕೆ ನಮ್ಗೆ ಒಂಥರ ಭಯ. ಅದಕ್ಕೆ ಇಲ್ಲಿ ಬಂದು ನಾನು ನೋಡಿ ಗೈಸ್ ಒಂದು ಟೀ ಶರ್ಟ್ ಚೆನ್ನಾಗಿದೆ. ನಮ್ಮ ಇವನ್ ಮಿಸ್ ಮಾಡ್ಕೊತಾ ಇದ್ದೀವಿ, ಕೆಳಗಡೆ ಅದೆಲ್ಲ ಪರವಾಗಿಲ್ಲ. ಹೌದು, ನಾಳೆ ಇವ್ರು ಹೋಗ್ಬಿಡ್ತಾರೆ. ಮಲ್ಕೊತೀವಿ, ನೀನು ಮಲ್ಗೆ. Bye guys, thanks for watching this vlog till end.